ಒಬ್ಬ ಮನೆಯಿಂದ ಒಬ್ಬ ಹೆಮ್ಮ ಬಂದ್ಬಿಟ್ಟು ಮನೆ ಮುಂದೆ ಕಸ ತೆಗಿರಿ ಅಂತ ಹೇಳಿದ್ರು. ಅಲ್ಲಿ ಕಸ ಜಾಸ್ತಿ ಇರೋದ್ರಿಂದ ಅಕ್ಕ ಗಾಡಿ ಬರುತ್ತೆ, ಗಾಡಿ ತುಂಬ್ಕೊಂಡು ಹೋಗುತ್ತೆ, ಅಷ್ಟು ಕಸ ನಾವು ತೆಗಿಯೋಕ್ಕಾಗೋದಿಲ್ಲ ಅಂತ ಹೇಳ್ದು. ಆ ಅಮ್ಮ ಅದು ಬಿಡ್ದಿರಾ, ಇಲ್ಲ ಎತ್ತಿರಿ, ನಾವು ಟ್ಯಾಕ್ಸ್ ಕಟ್ಟೋದಿಲ್ವಾ, ನಿಮ್ಗೆ ಸಂಬಳ ಬರೋದಿಲ್ವಾ, ನಾವು ಕಟ್ಟೋ ಟ್ಯಾಕ್ಸೇ ನೀವು ತಗೊಳ್ಳೋದು, ಕಸ ಎತ್ತಿರಿ ಅಂತ ಹೇಳಿದ್ರು. ಇಲ್ಲಕ್ಕ ಗಾಡಿ ಬರುತ್ತೆ, ಗಾಡಿ ಅವ್ರಿಗೆ ಹೇಳ್ರಿ ತುಂಬ್ಕೊಂಡು ಹೋಗುತ್ತೆ ಅಂತ ನಾವು ಹೇಳ್ತಾ ಇದ್ದೀವಿ, ಆದ್ರೂ ಕೇಳಲೇ ಇಲ್ಲ. ಏನೇ ಮುಂಡೆದಿರಾ, ನಿಮ್ಗೆ ಇಷ್ಟು ದುರಂಕ ಇದ್ದೀರಾ, ಏನೇ ಸುಳ್ಳೆ ಮುಂಡೆದಿರಾ, ನಮಗೆ ಎದುರು ಜವಾಬ್ ಕೊಡ್ತೀರಂದ್ರೆ ಎಲೆಕ್ಷನ್ರು ಬಾರೋ ಇಲ್ಲಿ ಅಂತ ಅವ್ರ ಮಗ ಏನಮ್ಮ ಅಂತ ಬಂದರು. ಏನ್ರೆ ನಿಮ್ಮ ಅಮ್ಮನಕ್ಕೆ ನಿಮ್ಮ ಜಾತಿನಕ್ಕೆ ಯಾವಡೆ ನಮ್ಮ ಅಮ್ಮನಿಗೆ ಎದುರು ಜವಾಬ್ ಕೊಡೋದು, ಕಸ ಎತ್ತಕ್ಕಾಗೋದಿಲ್ವೇನ್ರೆ ಮುಂಡೆದಿರಾ, ಸುಳ್ಳೆ ಮುಂಡೆದಿರಾ, ಮಾದು ಮುಂಡೆದಿರಾ, ನೀವು ನಾವು ಚೊಪ್ಪಲಿ ಬಿಡೋ ಜಾಗದಲ್ಲೂ ನಿಮ್ಮನ್ನು ಬಿಟ್ಕೊಳ್ಳೋದಿಲ್ಲ, ನಮ್ಮ ಅಮ್ಮನಿಗೆ ಎದುರು ಜವಾಬ್ ಕೊಡ್ತೀರೇನ್ರಿ ಅಂತ. ಹಣ ಮರ್ಯಾದೆ ಕೊಟ್ಟು ಮಾತಾಡ್ರಿ, ಏನು ಈ ಥರ ಮಾತಾಡ್ತಾ ಇದ್ದೀರಾ, ನಮಗೆ ಮರ್ಯಾದೆ ಕೊಟ್ಟು ತಗೊಳ್ರಿ ನೀವು ಅಂದ್ಬಿಟ್ಟು ಅವರು ಅದನ್ನು ಮೀರಿ ತುಂಬ ಕೆಟ್ಟದಾಗಿ ಮಾತಾಡೋದ್ರಿಂದ ನಾನು ವೀಡಿಯೋ ಮಾಡೋಕ್ಕೆ ನಾನು ಫೋನ್ ತೆಗೆದೆ. ನಾನು ಫೋನ್ ತೆಗೆದಿದ ತಕ್ಷಣ ಅಮ್ಮ ನನ್ನ ಫೋನ್ ಕಿತ್ಕೊಂಡು ನನ್ನ ಕಪಾಳು ಕೊಡ್ದು ಫುಲ್ಲು ನನ್ನ ಜಡೆ ಬಗ್ಗಿಸಿ ನನ್ನನ್ನು ಫುಲ್ಲು ನೆಲಕ್ಕೆ ಬಗ್ಗಿಸ್ಕೊಬಿಟ್ರು. ಅವ್ರ ಮಗ ನಮ್ಮ ಅಮ್ಮನೇ ಅಂತೀನಿ, ನಮ್ಮ ಅಮ್ಮನಿಗೆ ಎದುರು ಜವಾಬ್ ಕೊಡ್ತೀನಿ ಸೂಳೆ ಮುಂಡೆ ಅಂದ್ಬಿಟ್ಟು ಫುಲ್ಲು ನನ್ನನ್ನು ಹೊಡಿತಾವನೆ. ನನ್ನ ಜೊತೆ ರಾಮಕ್ಕ, ಆಶಾ, ಮುನಿರತ್ನ ಎಲ್ಲ ಇದ್ದರು, ಅಣ್ಣಮ್ಮ ಎಲ್ಲ ಇದ್ರು, ಅವರೆಲ್ಲ ಬಿಡಿಸ್ಕೊಳಕ್ಕೆ ಬಂದರು. ಅವ್ರನ್ನೂ ಎಲ್ಲ ಬೈದು ಹೊಡೆದು ಅವ್ರಿಗೂ ತುಂಬ ಕೆಟ್ಟಾಗೆಲ್ಲ ಅಂದಿದ್ದಾನೆ. ಅಷ್ಟು ಕೆಟ್ಟದಾಗಿ ಬೈದಿದ್ದಾನೆ. ಬರೀ ಸೂಳೆ ಮುಂಡೆದಿರಾ, ಮಾದದ ಮುಂಡೆದಿರಾ, ಏರ್ ತಿನ್ನೋದು, ನಾವು ಕಟ್ಟೋ ಟ್ಯಾಕ್ಸಲ್ಲಿ ಏರ್ ತಿಂತೀರಾ, ನಮಗೆ ಎದುರು ಜವಾಬ್ ಕೊಡ್ತೀರಾ, ನಿಮಗೆ ಬಿಟ್ಟರೆ ಆಗೋದಿಲ್ಲ, ನಿಮಗೆ ಬುದ್ಧಿ ಕಲಿಸ್ತೀನಿ ಅಂತ ಅಷ್ಟು ಬೈದು ಅಷ್ಟು ಹೊಡೆದಿದ್ದಾರೆ ನಮಗೆ. ಅಷ್ಟು ಬಿಡ್ರಿ ನಾವು ಹಂಗೂ ಅವ್ರು ಕೈ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಹಿಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮನ್ನು. ಅಮ್ಮ ಮಗ ಇಬ್ಬರು ಸೇರಿಕೊಂಡು ಹೊಡೆದಿದ್ದಾರೆ, ಬಿಡಿಸ್ಕೊಳಕ್ಕೆ ಹೋದ್ರು ಎಲ್ಲರೂ ಹಿಡ್ಕೊಂಡು ಹೊಡೆದಿದ್ದಾರೆ. ಯಾವತ್ತು ನಡೆದಿರೋದು ಇದನ್ನ ಸ್ವಲ್ಪ ಬುಧವಾರ 11ನೇ ತಾರೀಕು 11 ರಾಮಕ್ಕ ಅಂತ ಬ್ಯಾಡಹಳ್ಳಿ ಕೆಲಸ ಮಾಡ್ತಾ ಇರೋದು. ಅಲ್ಲಿ ಕೆಲಸ ಮಾಡಬೇಕಾದ್ರೆ ಮತ್ತು ಕಸ ಗುಡಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಕಸ ಗುಡಿಸ್ತಾ ಇದ್ದು, ಅಲ್ಲಿ ಕಸ ಜಾಸ್ತಿ ಇತ್ತು. ಅದು ಚೀಲದಾಗ ಎತ್ಕೊಳ್ರಿ ಅಂದರು. ಇದು ಚೀಲಗೆ ಎತ್ಕೊಳಕ್ಕಾಗಲ್ಲ, ನಾವು ಆಟೋಗೆ ಬರ್ತೈತೆ, ಆಟೋಗೆ ಬಂದಮೇಲೆ ತುಂಬ್ಕೊಂತೈತೆ ಅಂತ ಅಂದು. ಆಟೋಗೆ ಎತ್ಕೊಳಕ್ಕೆ ಬರೋದು, ನೀವೆಂತಕ್ಕೆ ಬಂದಿದ್ದೀರಾ, ಸ್ಯಾಟ ತರಕ್ಕೆ ಬಂದಿದ್ದೀರಾ, ಸುಳ್ಳೆ ಮುಂಡೆರ ಎತ್ಕೊಳ್ರಿ ಕಸ ಫಸ್ಟು ಅಂತ ಅಂದ್ಲು ಅವರಮ್ಮ. ಆಮೇಲೆ ಸರಿ ಅಂದ್ಬಿಟ್ಟು ನಾವು, ಇಲ್ಲ ಅಕ್ಕ ಏನಕ್ಕ ಹಿಂಗೆಲ್ಲ ಮಾತಾಡ್ತಾ ಇದ್ದೀರಾ, ಹಿಂಗೆ ಮಾತಾಡೋದು ತಪ್ಪು, ನಾವು ಕಸ ಗುಡ್ಸೋಕ್ಕೆ ತಾನೇ ಬರೋದು, ಎತ್ಕೊತೀವಿ, ಆಟೋ ಬರ್ತೈತೆ, ಆಟೋಗೆ ಹೇಳ್ತೀವಿ, ಎತ್ಕೊತಾರಕ್ಕ ಅಂತ ಹೇಳಿದ್ಕೆ ಕೇಳಿದಿಲ್ಲ. ಮತ್ತು ಏನಮ್ಮ ಗಲಾಟೆ ಅದು ಅಂತ ಈಚೆಗೆ ಬಂದರು ಚಂದ್ರು ಅವರು. ಆಮೇಲೆ ನೋಡ ಹಿಂಗೆಲ್ಲ ಬೈತಾರೆ, ಈ ಸುಳ್ಳೆ ಮುಂಡೆಯವರು ಕುತ್ಕೊಂಡೋಗೋದು ಬರ್ತಾರೆ, ಕಸ ಎತ್ತಕ್ಕೆ ಬರಲ್ಲ. ಆಮೇಲೆ ಆಯಪ್ಪ ಇದ್ಕೊಂಡೇನಂತ, ನಾವು ಟ್ಯಾಕ್ಸ್ ಕಟ್ಟೋದ್ರಾಗ ನಮ್ಮ ಮೆಂಡ್ರಲ್ಲಿ ತಿನ್ಕೊಂಡು ಕುತ್ಕೊಂಡು ಕಾಲು ಹಾಕ್ಕೊಂಡು ಹೋಗ್ತಾರೆ ಅಚ್ಚಿನಾಲಿ ಮುಂಡೆಯವರು, ಅಲ್ಲಿ ಒಬ್ಬ ಸುಳ್ಳೆ ಮುಂಡೆಯವರು, ಮಾದಗೂರು ಮುಂಡೆಯವರು, ಬಾರಮ್ಮ ಒಳಗಡೆ ನೀನು ಅಚ್ಚಿನಾಲಿ ಮುಂಡೆಯವ್ರು ಮಾತು ಏನು ಕೇಳ್ತೀರಾ ಅಂತ ಅಂದರು. ಮತ್ತು ಲಕ್ಷ್ಮಿ ಇತ್ಕೊಂಡು, ಏನಣ್ಣ ಮಾತಿಗೆ ಮರ್ಯಾದೆ ಇಲ್ದಂಗೆ ಮಾತಾಡ್ತಾ ಇದ್ದೀರಾ, ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರಾ ಅಂದಕ್ಕೆ, ಯೋಗದ ಕೆಟ್ಟ ಮುಂಡೆಯರ ನಮ್ಮ ಚುಪ್ಪಿ ಬಿಡೋ ತಗೋ, ನಿಮ್ಗೆ ಹೋಗ್ತಾ ಇಲ್ಲ, ತಿರ್ಗಾ ಏನೇ ಬತ್ತೆ ಅಂತ ಅಂದ್ಬಿಟ್ಟು ಮತ್ತು ಲಕ್ಷ್ಮಿನ ಜುಟ್ಟು ಹಿಡ್ಕೊಂಡು ಚಂದ ಕಡೆಗೆ ಬಗ್ಗಿಸ್ಕೊಂಡು ಎದೆದೇಗೆ ಹೊಡೆದ್ಬಿಟ್ರು. ನಾವು ಹೋಗಿ ಬಿಡಿಸ್ಕೊಳಕ್ಕೆ ಹೋಗಿದ್ದಕ್ಕೆ ನಮಗೂ ಕೈ ಮುಚ್ಕೊಂಡು ನಮ್ಮನ್ನು ಹೊಡೆದ್ಬಿಟ್ಟು, ಎಲ್ಲ ಸೂಳೆ ಮುಂಡೆದಿರು ಕೆಲಸ ಮಾಡೋಕ್ಕೆ ಬರ್ತಾರೆ, ಸೂಳೆ ಕೆಲಸ ಮಾಡೋಕ್ಕೆ ಬರ್ತಾರೆ ಈ ಚಿನಾಲಿ ಮುಂಡೆಯವರು, ಬಾರೋ ಚಂದ್ರು ಒಳಗಡೆ ಬಾರೋ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು. ಸರಿ ಅಂದ್ಬಿಟ್ಟು ನಾವು ತಿರ್ಗಾ ಇನ್ನು ಏನು ಹಿಂಗೆ ಮಾತೆಲ್ಲ ಮಾತಾಡ್ತಾಯಿದ್ರು. ಯಾಕಣ್ಣ ಹಿಂಗೆಲ್ಲ ಮಾತಾಡ್ತಿದ್ದೀರಾ, ಹಿಂಗೆ ಹೊಡೆಯೋಕ್ಕೂ ಬಿಡ್ತೀವಿ, ಹಿಂಗೆ ಇಷ್ಟೆಲ್ಲ ಹೊಡೆದು ಹಿಂಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಯಾಕಣ್ಣ ಅಂತಂದರೆ, ಹೋಗಲೇ ಸೂಳೆ ಮುಂಡೆಯರ, ನಮ್ಮ ಏರು ತಿನ್ನೋಕೆ ಬಂದಿರೋ ಮುಂಡೆಯರು, ನಾವು ಟ್ಯಾಕ್ಸ್ ಕಟ್ಟೋದ್ರಾಗ ನೀವು ತಿನ್ನೋದು, ಇದು ಹೊಲಮಾದಗಳು ಮುಂಡೆಯರ, ದನಿನ ಮಟನ್ ತಿನ್ನೋ ಮುಂಡೆಯರ ಅಂತ ಅಂದ್ಬಿಟ್ಟು ಬಾಯಿಗೆ ಬಂದಂಗೆ ಹೆಂಗೆ ಬೇಕೋ ಹಂಗೆ ಬೈದು